ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಎಂದು ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ನಡೆಯುವಂತಹ ಸಭೆ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. ಇನ್ನು ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗ್ತಾ ಇದ್ದು ಸಿಂಧೂರ್ ಬಗ್ಗೆ ರಕ್ಷಣಾ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ ಎಂದು ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಅಲ್ಲಿ ನೀಡಲಾಗುತ್ತೆ. ಜೊತೆಗೆ ಚರ್ಚೆ ಕೂಡ ಮಾಡಲಾಗುತ್ತೆ. ಮುಂದಿನ ನಡೆಗಳು ಹೇಗಿರಬೇಕು, ಏನು ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ, ನಿರ್ಧಾರವನ್ನು ಕೈಗೊಳ್ತಾರೆ. ಬೆಳಗ್ಗೆ 11 ಗಂಟೆಯ ಸರಿಸುಮಾರಿಗೆ ದೆಹಲಿಯಲ್ಲಿ ಸರ್ವಪಕ್ಷ ಸಭೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆದಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇದೆ. ಇನ್ನು ಇದೇ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗ್ತಿದ್ದು ಆಪರೇಷನ್ ಸಿಂಧೂರದ ಕ್ಷಣದ ಮಾಹಿತಿ ಏನೆಲ್ಲ ಆಯ್ತು. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಮುಂದಿನ ನಿರ್ಧಾರಗಳು ಹೇಗಿರಬೇಕು, ಇನ್ ಕೇಸ್ ಪಾಕಿಸ್ತಾನದ ಕಡೆಯಿಂದ ಅಟ್ಯಾಕ್ ಆದ್ರೆ ಯಾವ ರೀತಿ ಯುದ್ಧಕ್ಕೆ ಸನ್ನದ್ಧವಾಗಿರಬೇಕು, ಗಡಿ ಭಾಗಗಳಲ್ಲಿ ಯಾವ ರೀತಿ ಅಲರ್ಟ್ ಆಗಿರಬೇಕು. ಈಗಾಗಲೇ ವಿಮಾನಯಾನಗಳನ್ನ ಹಲವು ಭಾಗಗಳಲ್ಲಿ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಇನ್ನು ಭಾರತದ ದಾಳಿಗೆ ಈಗಾಗಲೇ ಪಾಕ್ ಪತ್ರಗುಟ್ಟಿ ಹೋಗಿದ್ದು ಪ್ರತೀಕಾರದ ಬೆದರಿಕೆಯನ್ನ ಹಾಕ್ತಾ ಇದೆ. ಪಾಕ್ ದಾಳಿಗೆ ಮತ್ತೆ ತಿರುಗೇಟು ಕೊಡೋದಕ್ಕೆ ಭಾರತ ಕೂಡ ಸನ್ನದ್ಧವಾಗಿದೆ. ದೇಶದ ಗಡಿ ರಾಜ್ಯಗಳ ಸ್ಕೀಮ್ಗಳ ಜೊತೆ ಅಮಿತ್ ಶಾ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದು ಪಾಕ್ ಮತ್ತು ನೇಪಾಳಕ್ಕೆ ಹೊಂದಿಕೊಂಡಿರುವಂತಹ ಗಡಿ ರಾಜ್ಯಗಳೆಲ್ಲಿದೆಯೋ ಅಲ್ಲಿನ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆಯೂ ಅಮಿತ್ ಶಾ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದು ಅಗತ್ಯ ಸರಕು ಮತ್ತು ಸೇವೆಗಳ ಲಭ್ಯತೆ ಕಾಯ್ದುಕೊಳ್ಳಬೇಕು ಅಂತ ಸೂಚನೆಯನ್ನು ಕೊಡಲಿದ್ದಾರೆ. ರಕ್ಷಣಾ ಪಡೆಗಳಿಗೆ ಸನ್ನದ್ಧವಾಗಿರಿ ಅಂತ ಅಮಿತ್ ಶಾ ಸೂಚನೆಯನ್ನು ಕೊಡ್ತಾ ಇದ್ದು ರಾಷ್ಟ್ರ ವಿರೋಧಿ ಪ್ರಚಾರದ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತೆ ಸೂಚನೆ ಕೊಡ್ತಿದ್ದಾರೆ. ಪಾಕಿಸ್ತಾನ ಮತ್ತು ನೇಪಾಳಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಪ್ರದೇಶಗಳೇನಿದೆಯೋ ಅಲ್ಲಿನ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳೊಟ್ಟಿಗೆ ಇವತ್ತು ಸಭೆಯನ್ನ ಅಮಿತ್ ಶಾ ನಡೆಸ್ತಾ ಇದ್ದು ಅಗತ್ಯ ಸರಕುಗಳು ಏನೇನು ಬೇಕಾಗುತ್ತೋ ಸೌಲಭ್ಯಗಳು ಎಲ್ಲವನ್ನ ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ಕೊಡ್ತಿದ್ದಾರೆ.